ಏನಪ್ಪ ಪೊಲೀಸ್ ಅವರಿಗೂ ನಿಮಗೂ ಒಂದು ಸ್ವಲ್ಪ ಸಂಬಂಧ ಜಾಸ್ತಿ ಇದೆ. ನನಗೆ ಯಾವ ಸಂಬಂಧನೂ ಇಲ್ಲ. ಅಂದ್ರೆ ಅವಾಗ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾ ಇರ್ತೀರಾ? ಯಾರೋ ಕೆಲ್ಸಕ್ಕೆ ಬಾರ್ದ ಇದ್ದವ್ರು ಏನೋ ಹೇಳಿದ್ರು ಅಂತ ನೀವು ನಂಬ್ಕೋಬೇಡಿ. ಅಲ್ಲ, ಕೆಲ್ಸಕ್ಕೆ ಬಾರ್ದ ಇದ್ದವ್ರು ಪೊಲೀಸ್ ಇಲಾಖೆಯ ವ್ಯವಸ್ಥೆ ಗಮನ ಹರಿಸಿರ್ತೀರಾ? ಯಾರೋ ಕೆಲ್ಸಕ್ಕೆ ಬಾರ್ದ ಇದ್ದವ್ರು ಹೇಳಿದ್ರೆ ನೀವು ನಂಬ್ಕೋಬೇಡಿ ಅಂತ. ಯಾಕೆ ನೀವು ಎಚ್ಚರಿಕೆಯಿಂದ ಇರಬೇಕು. ನನ್ನ ಲೈಫಲ್ಲಿ ಇದುವರೆಗೂ ಒಂದು ಸಣ್ಣ ಕೇಸ್ ನಾನು ನೋಡೇ ಇಲ್ಲ ರೀ. ನೀವು ಹೆಂಗ್ರಿ ಹೇಳ್ತೀರಾ ಹಂಗೆಲ್ಲ ಕೂತ್ಕೊಂಡ್ರಿ? ನಾನು ಯಾವಾಗ್ಲೂ ಹೋಗಿದ್ದೀನಿ. ಅಲ್ಲ, ವಿಷಯ ಕೇಳಿ ಯಾವುದೇ ತೊಂದರೆ ಆದ್ರೂ ಹೋಗ್ತಾ ಇರ್ತೀರಾ? ಅಲ್ಲಿನ ಅವಾಗ ವ್ಯವಸ್ಥೆ ಬಗ್ಗೆ ಗಮನ ಹರಿಸಿರ್ತೀರಾ? ಇಲ್ಲಿ ರಿಯಾಲಿಟಿ ತೋರಿಸಿದ್ದಾರೆ, ಪಾಪ ತೋರಿಸಿರ್ತಾರೆ. ಒಳ್ಳೇದಾಗ್ಲಿ, ಒಳ್ಳೆ ಪ್ರಯತ್ನ. ಅವರು ದೇವರಾಜ್ ಸರ್ ಇದ್ದಾರೆ, ನನ್ನ ಇಷ್ಟವಾದ ಆಕ್ಟ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗೆ ಇರಬೇಕು ಅಂತ ಒಂದು ಸಿನಿಮಾ ತೋರಿಸಿದ್ದಾರೆ. ಒಂದು ಸೆಕೆಂಡ್, ಆಲ್ ದಿ ಬೆಸ್ಟ್. ಎರಡನೇದು, ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಹೋದವರೆಲ್ಲರೂ ಕೆಟ್ಟವರು ಅಂತಲ್ಲ. ನಾನು ಇಚ್ಛಾಶಕ್ತಿಯಿಂದ ಪ್ರಾರ್ಥನೆ ಮಾಡಿದೆ. ನಾನು ಒಂದು ಸಲ ನನ್ನ ಲೈಫಲ್ಲಿ ನಾನು ಯಾರಿಗೂ ತಪ್ಪು ಮಾಡಿಲ್ಲ. ಯಾರ ವಿಚಾರಕ್ಕೆ ನನಗೆ ಯಾರೇ ಅನ್ಯಾಯ ಮಾಡ್ರು ಹಾಳಾಗೋಗ್ಲಿ. ಈ ಸಿನಿಮಾನು ಹೆಚ್ಚು ಕಡಿಮೆ ಹಂಗೇನೆ. ನನಗೆ ಅನ್ಯಾಯ ಮಾಡಿದ್ರು ಒಂದೇ ವಾರಕ್ಕೆ ವಾಪಸ್ ಅವ್ರು ಇಬ್ಬರು ಪುಣ್ಯಾತ್ಮರು ಒಳಗೋದ್ರು, ಅಮ್ಮ ಮತ್ತಿದ್ದವು. ನನಗೆ ಯಾರು ತೊಂದರೆ ಮಾಡಿದ್ರು, ಮಾಡೋದಿನೂ ಆಕ್ಸಿಡೆಂಟ್ ಮಾಡಿದವರು, ಒಂದು ಆಕ್ಸಿಡೆಂಟ್ ಮಾಡಿ 1.5 ಲಕ್ಷ ದಂಡ ಕಟ್ಕೊಂಡ್ರು. ಸೊ ಜೀವನದಲ್ಲಿ ಒಳ್ಳೇದು ಮಾಡಿ, ಒಳ್ಳೇದೇ ಆಯ್ತು. ನೀವು ಹೇಳಿದ ಅರ್ಧ ಕರೆಕ್ಟ್ ಆಯ್ತು. ನಿನ್ನೆ ನೋಡಿ ಹಣ ಕಣ್ಣು ಹೊಡಿತಿತ್ತು ಕಣ್ಣು. ನಾನು ಹೇಳಿದೆ, ನಾನೇನು ಹೇಳಿದೆ ಅಂದರೆ ಪೊಲೀಸರು ಎಚ್ಚರಿಕೆಯಿಂದ ಮಾಡಬೇಕು. ನನಗೆ ಖುಷಿ ಅಂದರೆ ನನ್ನ ಸಿನಿಮಾದ ಮುಕ್ಕಾಲು ಭಾಗ ಟೀಮ್ ಇಲ್ಲಿದೆ. ಅವರ ಪ್ರತಿನಿಧಿಯಾಗಿ ಅಲ್ಲಿ ಬಂದಿದ್ದೀನಿ ಅಷ್ಟೇ. ಅವ್ರು ಮಾತಾಡ್ತಾರೆ. ನಾನು ಹೋಗಿದ್ದು ನನಗೆ ಬೇಜಾರಾಗಿತ್ತು ಅಂತ ಹೋಗಿದ್ದೆ. ನಾನು ಯಾರ ಮೇಲೂ ಬೇಸರ ಮಾಡ್ಕೊಂಡು ನನಗೇನಾಗಿತ್ತು ಅವಾಗ ಹೋಗಿದ್ದೆ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದ. ಒಳ್ಳೆದಾಗಿ ನಿರ್ದೇಶಕ. ಕೃಷ್ಣನೇ ಅರ್ಥ ಮಾಡ್ತಾರೆ ತಾಳ್ಮೆ.